ಒಂದ್ ಗೇರ್ ಮಾತ್ರ ಡೌನ್ ಶಿಫ್ಟ್ ಮಾಡಬೇಕು. ನೀವು ಮಲ್ಟಿಪಲ್ ಗೇರ್ಸ್ ನ ಡೌನ್ ಶಿಫ್ಟ್ ಮಾಡೋದ್ರಿಂದ ಪಿಸ್ಟನ್ ರಿಂಗ್ಸ್ ವರ್ಗೂ ಮಾತ್ರ ಫ್ಲೋ ಆಗುತ್ತೆ. ಆ ಸ್ಮೋಕ್ ಏನಕ್ಕೆ ಬರುತ್ತೆ ಅಂದ್ರೆ, ನಮಸ್ಕಾರ ಗುರು. ಲಾಸ್ಟ್ ವಿಡಿಯೋಲಿ ನಾನು ಇಂಜಿನ್ ಬ್ರೇಕಿಂಗ್ ಹೆಂಗ್ ವರ್ಕ್ ಆಗುತ್ತೆ, ಎಲ್ಲಿ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋಲಿ ನಾನು ಇಂಜಿನ್ ಬ್ರೇಕಿಂಗ್ ನ ಹೆಂಗ್ ಯೂಸ್ ಮಾಡಬೇಕು ಅಂಡ್ ಅದ್ರದ್ದು ಡಿಸ್ಅಡ್ವಾಂಟೇಜಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಲಾಸ್ಟ್ ವಿಡಿಯೋನ ನೋಡಿಲ್ದಲೇ ಇರೋರು ನೋಡ್ಕೊಂಡು ಬನ್ನಿ, ಅವಾಗ ನೀಟಾಗಿ ಅರ್ಥ ಆಗುತ್ತೆ ಹೆಂಗ್ ವರ್ಕ್ ಆಗುತ್ತೆ, ಎಲ್ಲಿ ಯೂಸ್ ಮಾಡಬೇಕು, ಹೆಂಗ್ ಯೂಸ್ ಮಾಡಬೇಕು ಅರ್ಥ ಆಗುತ್ತೆ ನೀಟಾಗಿ. ಇಂಜಿನ್ ಬ್ರೇಕಿಂಗ್ ನ ಹೆಂಗ್ ಯೂಸ್ ಮಾಡೋದು ಅಂದ್ರೆ, ಇವಾಗ ನೀವು ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ, ಸಡನ್ ಆಗಿ ನೀವು ಸ್ಪೀಡ್ ಕಂಟ್ರೋಲ್ ಮಾಡಬೇಕು. ಅವಾಗ ನೀವು ಸ್ವಲ್ಪ ಬ್ರೇಕ್ ಅಪ್ಲೈ ಮಾಡಿ ಥ್ರಾಟಲ್ ನ ಬಿಟ್ಟು ಒಂದ್ ಗೇರ್ ಮಾತ್ರ ಡೌನ್ ಶಿಫ್ಟ್ ಮಾಡಬೇಕು. ನೀವು ಮಲ್ಟಿಪಲ್ ಗೇರ್ಸ್ ನ ಡೌನ್ ಶಿಫ್ಟ್ ಮಾಡೋದ್ರಿಂದ ಇಂಜಿನ್ ಒಳಗಡೆ ಇರೋ ಕಾಂಪೋನೆಂಟ್ಸ್ ಗೆ ಸಡನ್ ಆಗಿ ಸ್ಟ್ರೆಸ್ ಫೀಲ್ ಆಗುತ್ತೆ. ಸ್ಟ್ರೆಸ್ ಫೀಲ್ ಆದಾಗ ಅದು ಜಾಮ್ ಆಗೋ ಚಾನ್ಸಸ್ ಇರುತ್ತೆ. ಜಾಮ್ ಆಗುತ್ತೆ ಅನ್ನೋದಕ್ಕಿಂತ ನಿಮ್ಮ ಗೇರ್ ಶಾಫ್ಟ್ ಗಳು ಡ್ಯಾಮೇಜ್ ಆಗುತ್ತೆ ಅಂಡ್ ಕ್ರ್ಯಾಂಕ್ ಶಾಫ್ಟ್ ಕೂಡ ಡ್ಯಾಮೇಜ್ ಆಗ್ಬೋದು ಅಂಡ್ ಪಿಸ್ಟನ್ ಕೂಡ ಡ್ಯಾಮೇಜ್ ಆಗ್ಬೋದು, ಇಂಜಿನ್ ವ್ಯಾಲ್ವ್ ಕೂಡ ಡ್ಯಾಮೇಜ್ ಆಗ್ಬೋದು. ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಪಿಸ್ಟನ್ ವ್ಯಾಕ್ಯೂಮ್ ಅಗೇನ್ಸ್ಟ್ ವರ್ಕ್ ಮಾಡ್ಬೇಕಾದ್ರೆ ಪಿಸ್ಟನ್ ವ್ಯಾಲ್ವ್ಗೆ ಹಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಅವಾಗ ವ್ಯಾಲ್ವ್ ಕೂಡ ಡ್ಯಾಮೇಜ್ ಆಗುತ್ತೆ. ಅಂಡ್ ಮೋರ್ ಓವರ್ ಇಂಜಿನ್ ಆಯಿಲ್ ಕೂಡ ಬರ್ನ್ ಆಗುತ್ತೆ. ಇಂಜಿನ್ ಆಯಿಲ್ ಕೆಲಸ ಏನ್ ಹೇಳಿ, ಪಿಸ್ಟನ್ ರಿಂಗ್ಸ್ ವರ್ಗೂ ಮಾತ್ರ ಫ್ಲೋ ಆಗುತ್ತೆ, ಅದಕ್ಕಿಂತ ಮೇಲೆ ಹೋಗಲ್ಲ. ಅದು ಇಂಜಿನ್ ಒಳಗಡೆ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂದ್ರೆ, ಒಂದ್ ಸ್ವಲ್ಪ ಸ್ಮಾಲ್ ಅಮೌಂಟ್ ಆಫ್ ಆಯಿಲ್ ಪಿಸ್ಟನ್ ರಿಂಗ್ಸ್ ನ ದಾಟ್ಬಿಟ್ಟು ಕಂಬನ್ಷನ್ ಚೇಂಬರ್ ವರ್ಗೂ ಹೋಗುತ್ತೆ. ಕಂಬನ್ಷನ್ ಚೇಂಬರ್ ಹತ್ರಕ್ಕೆ ಹೋದಾಗ ಇಂಜಿನ್ ಆಯಿಲ್ ಕೂಡ ಬರ್ನ್ ಆಗುತ್ತೆ. ನೀವು ನೋಡಿರ್ತೀರಾ, ಎಷ್ಟೋ ಬೈಕ್ಗಳದ್ದು ಎಕ್ಸಾಸ್ಟ್ ಅಲ್ಲಿ ಸ್ಮೋಕ್ ಬರ್ತಾ ಇರುತ್ತೆ. ಆ ಸ್ಮೋಕ್ ಏನಕ್ಕೆ ಬರುತ್ತೆ ಅಂದ್ರೆ, ಅವ್ರ ಗಾಡಿದು ಪಿಸ್ಟನ್ ರಿಂಗ್ಸು, ಪಿಸ್ಟನ್ನು ಇಲ್ಲ ಕ್ರ್ಯಾಂಕ್ ಶಾಫ್ಟ್ ಏನಾರ ಒಂದು ಡ್ಯಾಮೇಜ್ ಆಗಿರುತ್ತೆ. ಆ ಡ್ಯಾಮೇಜ್ ಆಗಿರೋದ್ರಿಂದ ಇಂಜಿನ್ ಆಯಿಲ್ ಕಂಬನ್ಷನ್ ಚೇಂಬರ್ಗೆ ಹೋಗಿ ಅಲ್ಲಿ ಬರ್ನ್ ಆಗ್ತಿರುತ್ತೆ. ಸೊ ಅವಾಗ ಸ್ಮೋಕ್ ಜನರೇಟ್ ಆಗಿ ಎಕ್ಸಾಸ್ಟ್ ಇಂದ ಸ್ಮೋಕ್ ಬರ್ತಾ ಇರುತ್ತೆ. ಸಡನ್ ಆಗಿ ಮಲ್ಟಿಪಲ್ ಗೇರ್ಸ್ ನ ಡೌನ್ ಶಿಫ್ಟ್ ಮಾಡೋದ್ರಿಂದ ಕ್ಲಚ್ ಪ್ಲೇಟ್ ಗಳು ಕೂಡ ಬರ್ನ್ ಆಗಿ ಡ್ಯಾಮೇಜ್ ಆಗುತ್ತೆ. ಇವಾಗ ಬರ್ತಿರೋ ಮಾಡರ್ನ್ ಬೈಕ್ಸ್ ಗಳಲ್ಲೆಲ್ಲ ಸ್ಲಿಪ್ಪರ್ ಕ್ಲಚ್ ಇರೋದ್ರಿಂದ ಅಷ್ಟು ಇಶ್ಯೂ ಆಗಲ್ಲ. ಹಳೆ ಗಾಡಿಗಳು ಯಾವ್ದ್ರಲ್ಲಿ ಸ್ಲಿಪ್ಪರ್ ಕ್ಲಚಸ್ ಇರಲ್ಲ ಅಂತ ಗಾಡಿಗಳಲ್ಲಿ ಕ್ಲಚ್ ಪ್ಲೇಟ್ ಗಳು ಕೂಡ ಬರ್ನ್ ಆಗಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅಂಡ್ ಮಲ್ಟಿಪಲ್ ಗೇರ್ಸ್ ನ ಡೌನ್ ಶಿಫ್ಟ್ ಮಾಡೋದ್ರಿಂದ ಗಾಡಿದು RPM ಹೈ ಇರುತ್ತೆ. ರೇರ್ ವೀಲ್ ಅಲ್ಲೂ ಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಚೈನ್ಸ್ ಪ್ಯಾಕೆಟ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಪ್ರಾಪರ್ ವೇಲಿ ಇಂಜಿನ್ ಬ್ರೇಕಿಂಗ್ ನ ಯೂಸ್ ಮಾಡಲಿಲ್ಲ ಅಂದ್ರೆ ಇದಿಷ್ಟು ಇಶ್ಯೂಸ್ ನ ಫೇಸ್ ಮಾಡಬೇಕಾಗುತ್ತೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಫಾಲೋ ಮಾಡಿ.